ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ಜೊತೆ. ನಾನು ನಿಮ್ಮ ಪ್ರೀತಿಯ ತೃಪ್ತಿ ಬಸವರಾಜ್. ಬಿಗ್ ಬಾಸ್ ನ ಈ ವಾರದ ಪೂರ್ತಿ ಸಂಚಿಕೆಗಳನ್ನ ವಿಶ್ಲೇಷಣೆ ತಗೊಳ್ಳೋದಾದ್ರೆ ಇವತ್ತು ಸೋಮವಾರ. ನಿನ್ನೆ ಮೊನ್ನೆ ವೀಕೆಂಡ್ ನಡೆದಿದೆ. ನಮ್ಮ ಸುದೀಪ್ ಸರ್ ನಿನ್ನೆ ಮೊನ್ನೆ ಬಂದಿಲ್ಲ. ಈ ಸಂಚಿಕೆಯಲ್ಲಿ ಹೊಸದಾಗಿ ಏನೋ ನಡೆದಿದೆ ಏನು ಅಂತ ತಿಳ್ಕೊಬೇಕಂದ್ರೆ ಈಗಲೇ ಈ ವಿಡಿಯೋ ನೋಡಕ್ ಶುರು ಮಾಡಿ. ಏನ್ ನಡೆಯುತ್ತೆ ಅಂದ್ರೆ ನಮ್ಮ ಬಿಗ್ ಬಾಸ್ ನಲ್ಲಿ ಈ ವಾರದಲ್ಲಿ ಎರಡು ಮುಖ್ಯ ಘಟನೆಗಳು ನಡೆಯುತ್ತೆ. ಒಂದು ಕುಟುಂಬದವರ ಭೇಟಿ ಮತ್ತೆ ಇನ್ನೊಂದು ಡಬಲ್ ಎಲಿಮಿನೇಷನ್. ನಮ್ಮ ಕಿಚ್ಚ ಸುದೀಪ್ ಸರ್ ಹೋಸ್ಟ್ ಮಾಡ್ತಿರೋ ಈ ಪ್ರೋಗ್ರಾಮ್ ನಲ್ಲಿ ಲಾಸ್ಟ್ ವೀಕ್ ಕಿಚ್ಚ ಸುದೀಪ್ ಅವರೇ ಮಿಸ್ಸಿಂಗ್. ಹೌದು ರೀ. ಇಷ್ಟು ಇಷ್ಟು ವಾರಗಳು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ಕೊಂಡ್ ಬಂದಿದ್ದಾರೆ. ಅವ್ರದೇ ಆದ ಆಟಗಳನ್ನ ಆಡ್ಕೊಂಡೇ ಬಂದಿದ್ದಾರೆ. ಅವ್ರದೇ ಆದ ವ್ಯಕ್ತಿತ್ವನ ತೋರ್ಸ್ಕೊಂಡೇ ಬಂದಿದ್ದಾರೆ. ಈ ವಾರದಲ್ಲಿ ಅವರ ಮನೆಯವ್ರನ್ನ ನೋಡೋ ಅವಕಾಶ ಪಡ್ಕೊಂಡಿದ್ರು. ಸ್ಪರ್ಧಿಗಳು 3 ತಿಂಗಳ ನಂತರ ಕುಟುಂಬದವರನ್ನ ಭೇಟಿಯಾಗಿದ್ದಾರೆ. ಅದ್ರ ಜೊತೆಗೆ ನಮ್ಮ ಗಿಲ್ಲಿ ನಟ ಹೊಸ ಕ್ಯಾಪ್ಟನ್ ಆದ್ರು ಗೊತ್ತಾ. ನಮ್ಮ ಗಿಲ್ಲಿ ನಟ ಇಷ್ಟು ವಾರ ತನಕನು ಅಸಿಸ್ಟೆಂಟ್ ಕ್ಯಾಪ್ಟನ್ಸಿ ಮೇಂಟೈನ್ ಮಾಡ್ಕೊಂಡು ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ. ಕ್ಯಾಪ್ಟನ್ಸಿ ಲೆವೆಲ್ ಕೇಳ್ಬೇಕಾ, ಬಾಹುಬಲಿ ರೇಂಜಿಗ್ರಿ. ಪೂರ್ತಿಯಾಗಿ ಬಾಹುಬಲಿ ತರ ಎಂಟ್ರಿ ಕೊಡೋದಂತೆ, ಅವ್ರ ತರ ಡ್ರೆಸ್ಸಿಂಗ್ ಸ್ಟೈಲ್, ಅದ್ರ ಜೊತೆಗೆ ಪಂಚೆ ಎಲ್ಲಾ ಕಟ್ಕೊಂಡು ನಮ್ಮ ತಮಿಳ್ ಸಿನಿಮಾದ ಮಾರಿ ನೀವು ನೋಡಿರ್ಬೋದು, ಮಾರಿ ತರನೇ ಎಲ್ಲ ರೆಡಿಯಾಗಿ ಬರ್ತಾ ಇದ್ರು. ಅಂಡ್ ಅದ್ರ ಜೊತೆಗೆ ನಮ್ಮ ಕಾವ್ಯ ಶೈವಾತ್ ಅವರ ತಂದೆ ದುಬಾರಿ ಉಡುಗೊರೆಯೊಂದನ್ನು ಕೂಡ ನೀಡ್ತಾರೆ. ಇದು ಎಲ್ಲರ ಮೆಚ್ಚುಗೆಗೆ ಕಾರಣ ಆಗತ್ತೆ. ಇದು ಎಲ್ಲದರ ಮಧ್ಯದಲ್ಲಿ ಡಬಲ್ ಎಲಿಮಿನೇಷನ್, ಇದು ಒಂದು ದೊಡ್ಡ ಟ್ವಿಸ್ಟ್ ಆಗಿ ಕಾಣಿಸ್ಕೊಂತು ನಿನ್ನೆ ಮೊನ್ನೆ ಎಪಿಸೋಡ್ ಅಲ್ಲಿ. ಇದಕ್ಕಿಂತ ಮುಂಚೆ ಹೇಳೋದಾದ್ರೆ ನಿನ್ನೆ ಮೊನ್ನೆ ಎಪಿಸೋಡ್ ಅಲ್ಲಿ ನಮ್ಮ ಕಿಚ್ಚ ಸುದೀಪ್ ಸರ್ ಬಂದಿಲ್ಲ ಅಂತ ಹೇಳಿದೆ. ಸೊ ಕಿಚ್ಚ ಸುದೀಪ್ ಸರ್ ಒಬ್ಬರ ಪ್ಲೇಸ್ ನ ಕವರ್ ಮಾಡ್ಲಿಕ್ಕಂತ ನಿನ್ನೆ ಮೊನ್ನೆ ಪೂರ್ತಿಯಾಗಿ ಮನೆ ಒಳಗೆ ಹೊಸ ಹೊಸ ಗೆಸ್ಟ್ ಗಳು ಬರ್ತಾನೆ ಇದ್ರು. ಮೊದಲನೇದಾಗಿ ನಮ್ಮ KD ಪ್ರೇಮ್ ರವರು, ಅಂದ್ರೆ KD ಸಿನಿಮಾದ ನಿರ್ದೇಶಕರು ಪ್ರೇಮ್ ಸರ್, ಅದ್ರ ಜೊತೆಗೆ ಅದ್ರ ಜೊತೆಗೆ ನಮ್ಮ KD ಸಿನಿಮಾದ ನಟಿಯಾದ ರೇಷ್ಮಾ ಅಣ್ಣಯ್ಯ ಅವ್ರು ಕೂಡ ಬಂದಿದ್ರು. ಬಹಳ ಸುಂದರವಾಗಿ ರೆಡಿಯಾಗಿ ಬಂದಿದ್ರು. ಅದ್ರ ಜೊತೆಗೆ ಅವರಿಬ್ರು ಕೂತ್ಬಿಟ್ಟು ಒಂದು ಟಾಸ್ಕ್ ಅಲ್ಲ, ಹಾಗೆ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ ಒಂದು ಟಾಸ್ಕ್ ತರ ಏನೋ ಒಂದು ಕೊಡ್ತಾರೆ. ಅದ್ರಲ್ಲಿ ಪ್ರತಿಯೊಬ್ಬರಿಗೂ ಪೇರ್ ಆಗಿ ಬಂದು ಡ್ಯಾನ್ಸ್ ಮಾಡ್ಬೇಕು ಅನ್ನೋದು ಪ್ರೇಮ್ ಸರ್ ಅವರ ಒಂದು ಕೋರಿಕೆ ಆಗಿರುತ್ತೆ. ಅದ್ರಲ್ಲಿ ಪೇರ್ ಆಗಿ ಬಂದಿರೋದ್ರಲ್ಲಿ ಮುಖ್ಯವಾಗಿ ನಮ್ಮ ಕಾವ್ಯ ಮತ್ತು ಗಿಲ್ಲಿ ಅವರು ಡ್ಯಾನ್ಸ್ ಮಾಡ್ತಾರೆ. ನಮ್ಮ ಗಿಲ್ಲಿ ಅವರಂತೂ ಅವರ ಶಕ್ತಿ ಪ್ರದರ್ಶನ ತೋರಿಸಿ ಕಾವ್ಯ ಅವ್ರನ್ನ ಎತ್ಕೊಂಡೇ ಬಿಡ್ತಾರೆ. ಎತ್ಕೊಂಡು ಗಿರ 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 ತಿರುಗ್ಬಿಟ್ಟು. ಇದು ನೆಕ್ಸ್ಟ್ ಬರೋದು ನಮ್ಮ ರಾಶಿಕಾ ಮತ್ತೆ ಧನುಷ್ ಅವರು. ರಾಶಿಕಾ ಅವರು ಧನುಷ್ ಅವರು ಒಂದು ಪೇರ್ ಆಗಿ ಬಂದು ಡ್ಯಾನ್ಸ್ ಮಾಡ್ತಿರ್ತಾರೆ. ಆಗ ನಮ್ಮ ಸೂರಜ್ ಅವರಿಗೆ ಕೇಳ್ಬೇಕು, ಎಲ್ಲೋ ಪೊಸೆಸಿವ್ನೆಸ್, ಎಲ್ಲೋ ಹೊಟ್ಟೆ ಕಿಚ್ಚು ಅನ್ನೋದು ಇದ್ದೇ ಇರತ್ತೆ, ಹೋಗ್ಬೇಕು ನಿಲ್ಸ್ಬೇಕು ಅಂತ. ಅವರಿಬ್ರು ಸ್ಟೇಜ್ ಮೇಲೆ, ಇವರು ಸೂರಜ್ ಅವರು ಕೆಳಕ್ ಕೂತು ನಾನು ಹೋಗ್ತೀನಿ ನಿಲ್ಲಿಸ್ತೀನಿ ಅಂತ ಅವರಿಬ್ರು ಸ್ಟೇಜ್ ಮೇಲೆ ಫುಲ್ ಹಾವಳಿ ಎಬ್ಸ್ತಾ ಇದ್ದಾರೆ. ಸೂರಜ್ ಅವ್ರಿಗೆ ತಡ್ಕೊಳಕ್ ಆಗ್ತಿರಲ್ಲ. ಆದ್ರೆ ಪಕ್ಕದಲ್ಲಿ ಕೂತಿದ್ದ ನಮ್ಮ ರಕ್ಷಿತಾ ಅವರು ಹೋಗ್ಲಿಕ್ ಬಿಡ್ತಾ ಇರಲ್ಲ. ತುಂಬಾ ಫನ್ನಿ ಆಗಿತ್ತು ಇದನ್ನ ನೋಡ್ಲಿಕ್ಕೆ. ಅಂಡ್ ಇದ್ರ ಜೊತೆಗೆ ನಾನು ಎಲಿಮಿನೇಷನ್ ಬಗ್ಗೆ ಮಾತಾಡ್ತಾ ಇದ್ದೆ. ಎಲಿಮಿನೇಷನ್ ಪ್ರಕ್ರಿಯೆಗೆ ಬಂದಾಗ ಸೂರಜ್ ಸಿಂಗ್ ಮತ್ತೆ ಸ್ಪಂದನಾ ಸೋಮಣ್ಣರವರು ಮನೆಯಿಂದ ಹೊರಗೆ ಬರ್ತಾರೆ. ಸೂರಜ್ ಸಿಂಗ್ ಅವರು ಸಡನ್ ಆಗಿ ಡಬಲ್ ಎಲಿಮಿನೇಷನ್ ಅಂತ ಹೇಳಿದಾಗ ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇದಾಗಿ ಸೂರಜ್ ಸಿಂಗ್ ಅವರು ಮನೆಯಿಂದ ಹೊರಗೆ ಬರ್ತಾರೆ. ಅದ್ರ ನೆಕ್ಸ್ಟ್ ನಡೆಯುವ ಎಲಿಮಿನೇಷನ್ ಪ್ರಕ್ರಿಯೆ ತುಂಬಾ ರೋಚಕವಾಗಿರುತ್ತೆ. ಸ್ಪಂದನಾ ಅವರು ಮತ್ತೆ ಮಾಳು ಅವ್ರನ್ನ ಒಂದು ಕಾರ್ ಬಂದು ಪಿಕ್ ಮಾಡ್ಕೊಂಡು ಹೋಗುತ್ತೆ. ಅದರಿಂದ ವಾಪಸ್ ಬರ್ಬೇಕಾದ್ರೆ ಒಬ್ಬರೇ ಹೊರಗೆ ಬರ್ತಾರೆ. ಎಲ್ಲರ ಅನಿಸಿಕೆಯಂತೆ ಸ್ಪಂದನಾ ಸೋಮಣ್ಣರವರು ಹೊರಗೆ ಹೋಗ್ತಾರೆ ಅನ್ನೋದು ಎಲ್ರೂ ತಲೆಯಲ್ಲಿತ್ತು. ಆದ್ರೆ ಶಾಕಿಂಗ್ ಎಲಿಮಿನೇಷನ್ ಏನು ಅಂತ ಹೇಳಿದ್ರೆ ನಮ್ಮ ಮಾಳು ಅವರು ಮನೆಯಿಂದ ಹೊರಗೆ ಬಂದಿರ್ತಾರೆ. ಪ್ರತಿಯೊಬ್ಬರಿಗೂ ಅನ್ಫೇರ್ ಅನ್ನೋದು ತಲೆಯಲ್ಲಿ ಹುಟ್ಬಿಟ್ಟಿದೆ. ಈಗ ಇಡೀ ಕರ್ನಾಟಕ ಜನತೆ ಇದರ ವಿರುದ್ಧ ಬರ್ತಾ ಇದ್ದಾರೆ. ಬಿಕಾಸ್ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಅವರು ಏನಾದ್ರು ಇದ್ರ ಬಗ್ಗೆ ಲೈಕ್ ಸ್ಪಂದನಾ ಅವ್ರನ್ನ ಮನೆಯೊಳಗೆ ಉಳಿಸ್ಕೊಳ್ಳೋಕೆ ಏನಾದ್ರು ಪಿತೂರಿ ಮಾಡ್ತಿದ್ದಾರೆ ಅನ್ನೋದು ಹೊರಗಡೆ ಜಗತ್ತಿನಲ್ಲಿ ನಡೀತಾ ಇರೋ ಸದ್ದು. ನಮ್ಮ ಟ್ರೋಲರ್ಸ್ ಪ್ರತಿಯೊಬ್ರು ಹೇಳ್ತಾ ಇರೋದು ಒಂದೇ ಮಾತು, ಮಾಳು ಅವರೇ ಜಾಸ್ತಿ ಎಲಿಜಿಬಲ್ ಮನೆ ಒಳಗಿರೋಕೆ ಅಂತ. ಸ್ಪಂದನಾ ಅವ್ರಕ್ಕಿಂತ ಮಾಳು ಅವರೇ ಜಾಸ್ತಿ ಸ್ಟ್ರಾಂಗ್ ಇದ್ರು. ಪ್ರತಿಯೊಂದ್ರಲ್ಲೂ ಮಾಳು ಅವರಿಗೆ ಫಾಲೋವರ್ಸ್ ಕೂಡ ಇದ್ರು. ಹೊರಗಡೆ ಜನತೆ ಜಾಸ್ತಿ ಸಪೋರ್ಟ್ ಕೊಡ್ತಾ ಇದ್ರು ಮಾಳು ಅವ್ರಿಗೆ. ಆದ್ರೂ ಸ್ಪಂದನಾ ಅವರು ಮನೆ ಒಳಗೆ ಹೇಗ್ ಉಳಿದ್ರು ಅನ್ನೋದು ಎಲ್ಲರ ಒಂದು ಪ್ರಶ್ನೆ ಆಗಿದೆ. ಮನೆ ಒಳಗೆ ಕೂಡ ನೋಡೋದಾದ್ರೆ ನಮ್ಮ ರಕ್ಷಿತಾ ಅವರು ಮಾಳು ಅವರು ಇಲ್ಲ ಅನ್ನೋದಕ್ಕೂ ಕಣ್ಣಲ್ಲಿ ನೀರ್ ಹಾಕೊಂತಾರೆ. ಬಿಕ್ಕಿ ಬಿಕ್ಕಿ ಹೇಳ್ತಾರೆ. ಆ ದೃಶ್ಯ ನೋಡಕ್ಕೆ ಪ್ರತಿಯೊಬ್ಬರಿಗೆ ಕಣ್ಣಲ್ಲಿ ನೀರ್ ಬರುತ್ತೆ. ಒಬ್ಳು ತಂಗಿ ಅಣ್ಣ ಮನೆಯಿಂದ ಹೊರಗೆ ಹೋದಾಗ ಹೇಗೆ ಅಳ್ತಾರೋ ಆ ರೀತಿಯಾಗಿ ಅಳಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಅಳದ್ ನೋಡ್ಬಿಟ್ಟು ಇಡೀ ಮನೆಯವ್ರು ಕೂಡ ತುಂಬಾ ದುಃಖಿತರಾಗ್ತಾರೆ. ಇದೆಲ್ಲದ್ರ ಜೊತೆಗೆ ನಮ್ಮ ಸೀರಿಯಲ್ ಸಾರದ ಅನುಪಮಾರವರು, ನಿರೂಪಕಿ ಅಂತಾನೆ ಹೆಸರು ಮಾಡಿರೋ ಅನುಪಮ ಅವರು ಮನೆಯೊಳಗೆ ಬರ್ತಾರೆ. ಅಂಡ್ ಇದ್ರ ಜೊತೆಗೆ ನಾ ಹೇಳೋದನ್ನೇ ಬರ್ತಾರೆ, ನಮ್ಮ
ಕೆ.ಡಿ. ಪ್ರೇಮ್‌ರವ್ರು ಮನೆಯೊಳಗ್ ಬಂದಾಗ ನಾನ್ ಹೇಳ್ದೆ ನಿಮಗೆ ಮೊದಲ್ನೇ ಕೆ.ಡಿ. ಪ್ರೇಮ್‌ರವ್ರು ಮತ್ತೆ ರೇಷ್ಮಾ ಅವ್ರು ಮನೆಯೊಳಗ್ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ಗಿಲ್ಲಿಗೆ ಒಂದ್ ಮಾತ್ ಹೇಳ್ತಾರೆ. "ಗಿಲ್ಲಿ ಚೆನ್ನಾಗ್ ಆಟ ಆಡ್ತಿದ್ಯಾ, ಆಟ ಆಡ್ಕೊಂಡ್ ಹೋಗು" ಅಂತ. ಈ ಒಂದು ಮಾತು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದ್ ಕಡೆ ಓಡಾಡ್ತಿದೆ. ಎಲ್ರಿಗೂ ಫುಲ್ ಗಿಲ್ಲಿ ಫ್ಯಾನ್ಸಿಗಂತೂ ಸಖತ್ ಪ್ರೌಡ್ ಫೀಲು. ಪ್ರೇಮ್ ಅವ್ರು ಕೂಡ ಗಿಲ್ಲಿಗೆ "ಚೆನ್ನಾಗ್ ಆಡು, ನನಗ್ ನೀನ್ ಇಷ್ಟ" ಅನ್ನೋ ತರ ಹೇಳ್ಬಿಟ್ರು ಅನ್ನೋದು ಎಲ್ರಿಗೂ ಫೀಲು. ಸೊ ಇಷ್ಟೆಲ್ಲ ನಡೆದಿದೆ ನಿನ್ನೆ ಮೊನ್ನೆ ನಡೆದಿರೋ ಎಪಿಸೋಡ್‌ನಲ್ಲಿ ನಮ್ಮ ಸುದೀಪ್ ಸರ್ ಇಲ್ಲ ಅಂದ್ರೂನು ನಮ್ಮ ಬಿಗ್ ಬಾಸ್ ತನ್ನ ತನಾನ ಬಿಟ್ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಗೆಸ್ಟ್‌ಗಳನ್ನ ಕರ್ಸಿ ನಿನ್ನೆ ಮೊನ್ನೆ ಎಪಿಸೋಡ್‌ನ ಸ್ವಲ್ಪ ರೋಚಕತೆಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಎಷ್ಟಾಗತ್ತೆ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ನಿನ್ನೆ ಮೊನ್ನೆನ ಎಪಿಸೋಡ್ ಅಂತ ಹೇಳ್ತಾ, ಇನ್ನ ಫಿನಾಲೆಗೆ ಎಲ್ರೂ ಹತ್ರ ಆಗ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ ಇನ್ನೇನು ಮುಗಿಯೋದ್ರಲ್ಲಿದೆ. ಇನ್ನೂ ಒಂದು ಸ್ವಲ್ಪ ದಿನ ಇರ್ಬೋದು ಅಷ್ಟೇ. ಸೊ ಬಿಗ್ ಬಾಸ್ ಸೀಸನ್ ಮುಗಿಯೋ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಆ ಕ್ಯೂರಿಯಾಸಿಟಿ ಆ್ಯಂಡ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಬರ್ತಾನೆ ಇದೆ. ಸೊ ಬಿಗ್ ಬಾಸ್ ಗೆಲ್ಲೋರು ಯಾರು? ನೆಕ್ಸ್ಟ್ ವೀಕ್ ಯಾರು ಹೋಗ್ತಾರೆ? ಎಲಿಮಿನೇಷನ್ ಏನ್ ನಡೆಯುತ್ತೆ? ನೆಕ್ಸ್ಟ್ ವಾರದ ಅಂತ್ಯದಲ್ಲಿ ನಮ್ಮ ಸುದೀಪ್ ಸರ್ ಬಂದು ಏನ್ ಮಾತಾಡ್ತಾರೆ? ಮಾಳು ನಿಜವಾಗ್ಲೂ ಮನೆಯಿಂದ ಹೊರಗ್ ಹೋದ್ರಾ? ಯಾಕೆಂದ್ರೆ ಮಾಳು ಅವರು ಫಿನಾಲೆಗೆ ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗಿರ್ತಾರೆ ಅನ್ನೋದು ಕೂಡ ಬಂದಿರತ್ತೆ. ಮಾಳು ಅವರು ಮತ್ತೆ ನಮ್ಮ ಸ್ಪಂದನ ಅವರು ಇಬ್ರು ಫಿನಾಲೆಗೆ ಡೈರೆಕ್ಟ್ ಆಗಿ ಎಲೆಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಇದೆಲ್ಲ ಎಲ್ಲಿಗೆ ಹೋಗಿ ತಲುಪತ್ತೆ ಅಂತ ನೋಡೋಣ, ಕಾದು ನೋಡೋಣ ಅಂತ ಹೇಳ್ತಾ ನಾಳೆನ ಎಪಿಸೋಡಿಗೆ ಕಾಯ್ತಾನೆ ಇರಿ ಅಂತ ಹೇಳ್ತಾ ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ಜೊತೆ ನಾನು ನಿಮ್ಮ ಪ್ರೀತಿಯ ತೃಪ್ತಿ ಬಸವರಾಜ್.